ಅಣ್ಣ ನೀನು ಈ ಕಡೆ ತಿರ್ಗಣ ಅಣ್ಣ ಈ ಕಡೆ ಫೋಟೋ ಕೊಡ್ರಿ ಅಣ್ಣ. ಹಾಗಾಗಿ ಪದ ಬಳಕೆ ನನ್ನ ಲೋಪ ಒಪ್ಪಲ್ತೇನಲ್ಲ ಬಹಿರಂಗವಾಗಿ ಪದ ಬಳಕೆ ಲೋಪ ಆಗಿದೆ. ಪದ ಬಳಕೆ ಲೋಪದಿಂದ ನಿಮ್ಮೆಲ್ಲರಿಗೂ ಬೇಸರ ಆಗಿದೆ. ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನಿಮಗೆಲ್ಲ ಬೇಜಾರಾಗಿದೆ ಸಮಯ ಕೇಳ್ತಿರೋದು. ಹಾಗಲ್ಲ, ನನ್ನ ಪದ ಬಳಕೆ ತಪ್ಪಿದೆಯಲ್ಲ ಅದು ನಾನು ಒಪ್ಕೊಳ್ತಿದ್ದೀನಲ್ಲ. ಪದ ಬಳಕೆ ತಪ್ಪಿದ್ದನ್ನು ಒಪ್ಕೊಳ್ಳೇಬೇಕಲ್ಲ. ನಮ್ಮ ಪದ ಬಳಕೆ ತಪ್ಪಿಲ್ಲ ತೋರಿಸ್ತಾ ಇದ್ದೇನೆ. ಈಗ ನಿಮಗೆ ಚರ್ಚೆಗೆ ಆಹ್ವಾನ ಮಾಡಿಲ್ಲ. ನಿನ್ನೆ ಮಾಡಿದ ಮೆಸೇಜ್ ತಪ್ಪಿತ್ತು. ಆ ತಪ್ಪನ್ನು ಒಪ್ಕೊಳ್ಳೋಕೋಸ್ಕರ ಕರೆದಿದ್ದಷ್ಟೇ. ಇದು ಸಂವಿಧಾನ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಅನ್ವಯ ಆಗದೆ. ಅಲ್ಲ ನೀವೇ ಹೇಳ್ರಿ. ನಿನ್ನೆ ಅಲ್ಲ ನೀವೇ ಓಪನ್ ಆಗಿ ಹೇಳ್ರಿ. ನಿನ್ನೆ ನಾನೇನು ಗೆಳೆಯರುಗಳ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೀನಿ. ಅಂಬೇಡ್ಕರ್ ವಿರುದ್ಧವಾಗಿ ಸಂವಿಧಾನವಾಗಿ ವಿರುದ್ಧವಾಗಿ ಏನು ಮೆಸೇಜ್ ಹಾಕಿದ್ದೀನಿ ಅದಕ್ಕೆ ನಿಮ್ಮ ಅಂಬೇಡ್ಕರ್ ಫೋಟೋಗೆ ನಾನು ಹಾರ ಹಾಕಿ ಈ ಮೂಲಕ ನಿಮ್ಮೆಲ್ಲರ ಕ್ಷಮೆ ಕೇಳ್ತಾ ಇದ್ದೀನಿ. ಅದು ನಿಮಗೆ ಅದರೆಲ್ಲರಿಂದ ಆ ಮೆಸೇಜಿಂದ ನಿಮ್ಮೆಲ್ಲರಿಗೂ ಮನಸ್ಸಿಗೂ ನೋವಾಗಿದೆ. ಅದಕ್ಕೆ ನಾನು ನಿಮ್ಮೆಲ್ಲರ ಈಗ ಒಂದು ಅಂಬೇಡ್ಕರ್ ಫೋಟೋ ಇಲ್ಲಿ ಇರೋದ್ರ ಮುಖಾಂತರ ಪ್ರತ್ಯಕ್ಷವಾಗಿ ಅದು ನಾನು ನಿಮ್ಗೆ ಕ್ಷಮೆಯನ್ನು ಕೇಳ್ತೇನೆ. ಸರಿಯಲ್ಲ? ಇದು ಈಗ ನಮ್ಮ ಉದ್ದೇಶ, ನಮ್ಮ ಎರಡೂ ಸಂಘದ ಉದ್ದೇಶ ಇದ್ದಿದ್ದು ಒಂದೇ. ನಿಮ್ಮನ್ನು FIR ಮಾಡಿ ಏನೇ ಮಾಡಿ ಮುಂದೆ ತಗೊಂಡು ಎಲ್ಲರೂ ಇಡ್ಬೋದಿತ್ತು. ಆದ್ರೆ ಆನಂದಪುರದಲ್ಲಿ ನಿಮ್ಮ ನಡುವೆ ದ್ವೇಷ ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಕ್ಷಮೆ ಕೇಳಿಸಿ ಇಲ್ಲಿ ಕೈ ಬಿಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನೀವು ಅದನ್ನ ಸಮರ್ಥನೆ ಮಾಡ್ಕೊಂಡು ನಾನು ಮಾಡಿದ್ ಸರಿ ಅಂತ ನಾಳೆ ಮತ್ತೇನಾದ್ರು ಬಂದ್ರೆ ಮತ್ತೆ ಬೇರೆ ತರನೇ ಆಗುತ್ತೆ. ಅಥವಾ ನಿಮ್ಮ ತರನೇ ಮತ್ತೇನಾದ್ರು ಬೇರೆಯವ್ರು ಬಂದ್ರೆ ಬೇರೆ ತರನೇ ಆಗುತ್ತೆ. ಮಾತಾಡೋರು ಯೋಚನೆ ಮಾಡಿ ಮಾತಾಡಬೇಕು. ಅಂಬೇಡ್ಕರ್ ಯಾವ್ದೋ ದಲಿತರಿಗೆ ಅಷ್ಟೇ ಸೀಮಿತ ಅಲ್ಲ, ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಸೀಮಿತ. ಬಿಡ್ತಾರಲ್ಲ, ನಾನು ಹೇಳ್ತಿಲ್ಲ. ಅಂಬೇಡ್ಕರ್ ಇವತ್ತು ಒಬ್ಬ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಇರ್ಬೋದು, ಭಾರತದಲ್ಲಿ ನ್ಯಾಯವಾಗಿ ಪ್ರಜೆ ಬದುಕ್ತೀನಿ ಅಂದ್ರೆ ಅಂಬೇಡ್ಕರ್ ಕಾರಣ. ಯಾರು ಇಲ್ಲ. ನೀವೇನ್ ಟಿವಿ ಅಂಗಡಿ ಇಟ್ಟಿದ್ದೀರಿ, ನಾವೇನ್ ಕೆಲಸ ಮಾಡ್ತೀವಿ, ಎಲ್ಲದಕ್ಕೂ ಕಾರಣ ಅವರೇ. ನೀವು ದೇವ್ರ ಫೋಟೋನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಆದ್ರೂ ಪರವಾಗಿಲ್ಲ, ಅಂಬೇಡ್ಕರ್ ಫೋಟೋನ ಮನಸ್ಸಲ್ಲಿ ಇಟ್ಕೊಂಡ್ಲೇಬೇಕು. ಅಂಬೇಡ್ಕರ್ ಯಾವ ಧರ್ಮದ ಪರನಲ್ಲ, ಜಾತಿ ಪ್ರತಿಯೊಬ್ಬ ಪ್ರಜೆ ಆದ್ರೂ ಅಷ್ಟೇ. ನಾವು ನಿಮ್ಮ ವಿರೋಧಿ ಆಗಬೇಕು, ನೀವು ನಮ್ಮ ವಿರೋಧಿ ಆಗಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಇದು ಇಲ್ಲಿಯೇ ಕ್ಲೋಸ್ ಆಗಬೇಕು. ಅಣ್ಣ ಹಿಂಗೆ ಹಿಂದೋಗ್ರಲ್ಲ ಹಂಗೆ